ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ರಿವೀಲ್ ಆಗಿದೆ. ರಾಜಸ್ಥಾನ ರಾಯಲ್ಸ್ ಹೆಡ್ ಕೋಚ್ ಹುದ್ದೆಯಿಂದ ಕನ್ನಡಿಗ ರಾಹುಲ್ ದ್ರಾವಿಡ್ ಕೆಳಗಿಳಿದಿದ್ದಾರೆ. ಸಂಜು ಸ್ಯಾಮ್ಸನ್ ಹೊರ ಬರ್ತಾರೆ ಎನ್ನುವಂತ ಚರ್ಚೆ ನಡುವೆ ದ್ರಾವಿಡ್ ಹೊರಬಿದ್ದಿದ್ದು ಯಾಕೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾದ ದಿ ವಾಲ್, ಭಾರತೀಯ ಕ್ರಿಕೆಟ್ನ ದಂತಕತೆ ರಾಹುಲ್ ದ್ರಾವಿಡ್ ಅವರು ರಾಜಸ್ಥಾನ ರಾಯಲ್ಸ್ ತಂಡದ ಮುಖ್ಯ ಕೋಚ್ ಜವಾಬ್ದಾರಿಯಿಂದ ಹೊರಬಂದಿದ್ದಾರೆ. ಫ್ರಾಂಚೈಸಿ ನೀಡಿದಂತ ಆಫರ್ ಅನ್ನ ನಿರಾಕರಿಸಿ ಕೋಚ್ ಹುದ್ದೆಯನ್ನೇ ತೊರೆದಿದ್ದಾರೆ. ಕಳೆದ ಸೀಸನ್ ಅಲ್ಲಿ ಕಳಪೆ ಪ್ರದರ್ಶನ ನೀಡಿದಂತ ತಂಡವನ್ನ ಫ್ರಾಂಚೈಸಿ ಸ್ಟ್ರಾಂಗ್ ಮಾಡೋಕೆ ಪ್ಲಾನ್ ಮಾಡುವಾಗಲೇ ಈ ನಿರ್ಧಾರ ಹೊರಬಿದ್ದಿದೆ. ಹೆಚ್ಚಿನ ಜವಾಬ್ದಾರಿ ನೀಡಿದ್ದೇ ರಾಜೀನಾಮೆಗೆ ಕಾರಣನ? ರಾಜಸ್ಥಾನ ರಾಯಲ್ಸ್ ವಿಚಾರವಾಗಿ ಕಳೆದ ಕೆಲ ದಿನಗಳಿಂದ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು. ಸಂಜು ಸ್ಯಾಮ್ಸನ್ ಹೊರ ಬರ್ತಾರೆ ಎನ್ನುವಂತ ಟಾಕ್ ಇತ್ತು. ಬಟ್ ಅಚ್ಚರಿ ಎನ್ನುವಂತೆ ಕೋಚ್ ಹುದ್ದೆಗೆ ರಾಹುಲ್ ದ್ರಾವಿಡ್ ರಾಜೀನಾಮೆ ಕೊಟ್ಟಿದ್ದಾರೆ. ತಂಡದ ಆಡಳಿತದಲ್ಲಿ ಒಂದಷ್ಟು ಮೇಜರ್ ಚೇಂಜಸ್ ಅನ್ನ ಮಾಡೋ ಉದ್ದೇಶದಿಂದ ಫ್ರಾಂಚೈಸಿಯು ರಾಹುಲ್ ದ್ರಾವಿಡ್ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡೋಕೆ ಮುಂದಾಗಿತ್ತು. ಆದ್ರೆ ಈ ಪ್ರಸ್ತಾವನೆಯನ್ನ ನಿರಾಕರಿಸಿರುವಂತ ರಾಹುಲ್ ದ್ರಾವಿಡ್ ಕೋಚ್ ಹುದ್ದೆಯನ್ನ ತೊರೆದಿದ್ದಾರೆ. ರಾಜಸ್ಥಾನ ತಂಡಕ್ಕಾಗಿ ರಾಹುಲ್ ದ್ರಾವಿಡ್ ನೀಡಿರುವ ಕೊಡುಗೆಯನ್ನ ಸ್ಮರಿಸಿರುವಂತ ರಾಜಸ್ಥಾನ ರಾಯಲ್ಸ್ ಫ್ರಾಂಚೈಸಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದೆ. ಹಲವು ವರ್ಷಗಳಿಂದ ರಾಹುಲ್ ಅವರು ರಾಜಸ್ಥಾನ ರಾಯಲ್ಸ್ ತಂಡದ ಅವಿಭಾಜ್ಯ ಅಂಗವಾಗಿದ್ರು. ಅವರ ನಾಯಕತ್ವ ಯುವ ಆಟಗಾರರ ಮೇಲೆ ಅಗಾಧ ಪ್ರಭಾವವನ್ನು ಬೀರಿದೆ. ತಂಡದಲ್ಲಿ ಮೌಲ್ಯಗಳನ್ನು ಬೆಳೆಸಿದ್ದಾರೆ. ಫ್ರಾಂಚೈಸಿಯ ಸಂಸ್ಕೃತಿಯ ಮೇಲೆ ಅಳಿಸಲಾಗದ ಛಾಪು ಮೂಡಿಸಿದ್ದಾರೆ. ಅವರ ಅಸಾಧಾರಣ ಸೇವೆಗಾಗಿ ರಾಜಸ್ಥಾನ ರಾಯಲ್ಸ್ ತಂಡದ ಆಟಗಾರರು ಮತ್ತು ವಿಶ್ವದಾದ್ಯಂತ ಇರುವ ಲಕ್ಷಾಂತರ ಅಭಿಮಾನಿಗಳು ರಾಹುಲ್ಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ ಎಂದು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಬಹು ವರ್ಷಗಳ ಒಪ್ಪಂದ ಒಂದೇ ವರ್ಷಕ್ಕೆ ಕೊನೆಯಾಗಿದೆ ಹೇಗೆ? 2024ರ T20 ವಿಶ್ವಕಪ್ ಗೆಲುವಿನೊಂದಿಗೆ ಭಾರತ ತಂಡದೊಂದಿಗಿನ ತಮ್ಮ 3 ವರ್ಷಗಳ ಹೆಡ್ ಕೋಚ್ ಅವಧಿಯನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ರು. ಆ ಬಳಿಕ IPLನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನ ಸೇರ್ಕೊಂಡಿದ್ರು. ತಂಡದ ಮುಖ್ಯ ಕೋಚ್ ಆಗಿ ಬಹು ವರ್ಷಗಳ ಒಪ್ಪಂದದೊಂದಿಗೆ ನೇಮಕಗೊಂಡಿದ್ರು. ಅಲ್ಲದೆ ಈ ಹಿಂದೆ 2012 ಮತ್ತು 2013ರಲ್ಲಿ ಇದೇ ತಂಡದ ನಾಯಕರು ಕೂಡ ಆಗಿದ್ರು. ಜೊತೆಗೆ 2014 ಮತ್ತು 2015ರಲ್ಲಿ ತಂಡದ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಆದ್ರೆ 2025ರ IPL ಆವೃತ್ತಿಯಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಪ್ರದರ್ಶನ ತೀರಾ ಕಳಪೆಯಾಗಿತ್ತು. ಆಡಿದಂತ 14 ಲೀಗ್ ಹಂತದ ಪಂದ್ಯಗಳಲ್ಲಿ ಕೇವಲ 4ರಲ್ಲಿ ಮಾತ್ರವೇ ಗೆದ್ದು ಅಂಕಪಟ್ಟಿಯಲ್ಲಿ 9ನೇ ಸ್ಥಾನಕ್ಕೆ ಕುಸಿದಿದ್ರು. ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅವರು ಗಾಯದ ಕಾರಣದಿಂದಾಗಿ ಕೇವಲ 9 ಪಂದ್ಯಗಳಲ್ಲಷ್ಟೇ ಆಟವಾಡಿದ್ರು. ಅವರ ಅನುಪಸ್ಥಿತಿಯಲ್ಲಿ ರಿಯಾನ್ ಪರಾಗ್ ತಂಡವನ್ನ ಲೀಡ್ ಮಾಡಿದ್ರು. ಇದೀಗ ದ್ರಾವಿಡ್ ಅವರ 2ನೇ ಇನ್ನಿಂಗ್ಸ್ 1 ವರ್ಷ ತುಂಬ ಮೊದಲೇ ಕೊನೆಯಾಗಿದೆ. 2026ರ IPL ಸೀಸನ್ಗಾಗಿ ಹೊಸ ಕೋಚ್ನೊಂದಿಗೆ ರಾಜಸ್ಥಾನ ಕಣಕ್ಕಿಳಿಯಲಿದೆ. ಇನ್ನು 18ನೇ ಸೀಸನ್ IPLನಲ್ಲಿ ಕಾಲು ನೋವಿನ ನಡುವೆ ಬ್ಯಾಂಡೇಜ್ ಅನ್ನ ಸುತ್ತಕೊಂಡು ರಾಹುಲ್ ದ್ರಾವಿಡ್ ತಂಡಕ್ಕೆ ತರಬೇತಿಯನ್ನು ನೀಡಿದ್ರು. ಇದು ದ್ರಾವಿಡ್ ಅವರ ಡೆಡಿಕೇಶನ್ಗೆ ಸಾಕ್ಷಿಯಾಗಿತ್ತು. ಹೀಗಿದ್ರೂ ಟೀಮ್ ಶೈನ್ ಆಗಿರಲಿಲ್ಲ. ಸೊ ಮುಂದಿನ ಆವೃತ್ತಿಗೆ ಎಲ್ಲವನ್ನು ಸರಿ ಮಾಡಿಕೊಂಡು ಜಬರ್ದಸ್ತ್ ಪ್ರದರ್ಶನ ನೀಡ್ತಾರೆ ಅನ್ನುವಾಗಲೇ ದ್ರಾವಿಡ್ ಕೋಚ್ ಹುದ್ದೆಯಿಂದ ಕೆಳಗಿಳಿದಿರೋದು ಅನುಮಾನ ಮೂಡಿಸಿದೆ. ನಮಸ್ಕಾರ.